ವೃಷಭ ರಾಶಿ. ವೃಷಭ ರಾಶಿಯವ್ರದ ಆಗಸ್ಟ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದ್ರೆ ನಿಮ್ಗೆ 12ನೇ ಮನೆ ಅಧಿಪತಿ ಕುಜಗ್ರಹ ಬಂದು ನಿಮ್ಗೆ 2ನೇ ಮನೆಗೆ ಹೋಗ್ತಾನೆ. ಅಂದ್ರೆ ಒಂದ್ 3ನೇ ತಾರೀಕುವರೆಗೂ ನಿಮ್ ರಾಶಿಯಲ್ಲೇ ಇರ್ತಾನೆ. ತದನಂತರ ನಿಮ್ಗೆ 2ನೇ ಮನೆಗೆ ಬರ್ತಾನೆ. 2ನೇ ಮನೆಯಲ್ಲಿ ಬುಧ ಮತ್ತೆ ಕುಜ ಎರಡು ಗ್ರಹ ಇರ್ತಾನೆ. ಆದ್ರೆ ನಿಮ್ಗೆ ಒಂದ್ 2-3 ದಿನಗಳ ಕಾಲ ನಂತರ ಚೇಂಜ್ ಆಗ್ತಾನೆ. ಬುಧ ಗ್ರಹ ಬಂದು ನಿಮ್ಗೆ 2ನೇ ಮನೆಗೆ 3ನೇ ಮನೆಗೆ ಹೋಗ್ತಾನೆ. ನಿಮ್ ರಾಶಿಯಾಧಿಪತಿ ಶುಕ್ರ ಗ್ರಹ ಬಂದು 5ನೇ ಮನೆಯಲ್ಲಿ ಇರ್ತಾನೆ. ಅಂದ್ರೆ 2ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ಏನಪ್ಪಾ ಅಂದ್ರೆ 12ನೇ ಮನೆ ಅಧಿಪತಿ 2ನೇ ಮನೆಗೆ ಬಂದಾಗ ಹೆವಿ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ತುಂಬಾ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಅದ್ರಲ್ಲಿ 7ನೇ ಮನೆ ಅಧಿಪತಿನೂ ಕುಜಗ್ರಹನೇ ಆಗಿ ನಿಮ್ಗೆ 2ನೇ ಮನೆಗೆ ಬರ್ತಾನೆ. ಅಂದ್ರೆ ಸಂಗಾತಿಯಿಂದ ಮನೆಯಲ್ಲಿ ಏನಾದ್ರು ಒಂದು ಹೆಲ್ಪ್ ಸಿಗೋಂಥದ್ದು, ಒಂದ್ ಸ್ವಲ್ಪ ಕೋಪ ಜಾಸ್ತಿಯಿಂದ ಮಾತು ಕೂಡ ಕಠೋರವಾಗೂ ಆಡ್ಬೋದು, ಸಹಾಯನೂ ಸಿಗುತ್ತೆ, ಹಾಗೆ ಕಠೋರವಾದ ಮಾತುಗಳು ಇರುತ್ತೆ. ಈ ತರ ಇರುತ್ತೆ ನಿಮ್ಗೆ. ಅದ್ರಲ್ಲಿ 3ನೇ ಮನೆಯಲ್ಲಿ ರವಿ ಗ್ರಹ ಮತ್ ಬುಧನು ಚೇಂಜ್ ಆಗ್ತಾನೆ. ಬುಧ, ರವಿ, ಗುರು ಇಷ್ಟು ಗ್ರಹಗಳಿರ್ತಾರೆ. ಏನಾದ್ರೂ ನೀವು ಮನೆ ಚೇಂಜ್ ಮಾಡೋಂಥದ್ದು ಇಲ್ಲ ಏನಾದ್ರೂ ಹೊಸದೇನಾದ್ರೂ ಖರೀದಿ ಮಾಡ್ಬೇಕು ಅಂದ್ರೆ ಆದಷ್ಟು ಈ ತಿಂಗಳು ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ 4ನೇ ಮನೆಯಲ್ಲಿ ಕೇತು ಗ್ರಹ ಇದ್ದಾನೆ. ಶುಕ್ರ ಗ್ರಹ ಚೇಂಜ್ ಆಗಿ 5ನೇ ಮನೆಗೆ ಬಂದಿರ್ತಾನೆ. ಏನಾದ್ರೂ ಒಂದು ವಸ್ತು ಖರೀದಿ ಮಾಡ್ಬೇಕು ಅಂತಂದ್ರೆ ಆದಷ್ಟು ಸ್ವಲ್ಪ ಮುಂದೂಡೋದು ಒಳ್ಳೇದು. ಯಾಕೆಂದ್ರೆ 12ನೇ ಮನೆ ಅಧಿಪತಿ 2ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದ್ರೆ ಎಕ್ಸ್ಟ್ರಾ ಖರ್ಚುಗಳು ಜಾಸ್ತಿ ಆಗುತ್ತೆ ನಿಮ್ಗೆ. ವಿನಾಕಾರಣ ಖರ್ಚುಗಳು ಜಾಸ್ತಿ, ವಿನಾಕಾರಣ ಮಾತಲ್ಲಿ ಕೋಪ ಜಾಸ್ತಿ, ಕಿರಿಕಿರಿ ಜಾಸ್ತಿ ಈಗೆಲ್ಲ ಇರುತ್ತೆ. ಬುಧ ಗ್ರಹನು ಅಲ್ಲೇ ಇರ್ತಾನೆ. ಬುಧನು ತದನಂತರ ಚೇಂಜ್ ಆಗ್ತಾನೆ. ನಿಮ್ಗೆ 3ನೇ ಮನೆಗೆ ಬರ್ತಾನೆ. 2ನೇ ಮನೆ ಅಧಿಪತಿ 3ನೇ ಮನೆಗೆ ಬರ್ತಾರೆ. ಏನಾಗುತ್ತೆ ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ನಿಮ್ಗೆ ಟೈಟ್ ಆಗುತ್ತೆ, ಹಣಕಾಸಿನ ಅಭಾವ ಆಗುತ್ತೆ. 4ನೇ ಮನೆಯಲ್ಲಿ ಕೇತು ಗ್ರಹ ಇದ್ದು ನಿಮ್ಗೆ ಏನಾದ್ರೂ ಕೇತು ದಶಾ ಭುಕ್ತಿ ಅಂತರ್ಭುಕ್ತಿ ಏನಾದ್ರೂ ನಡೀತಾ ಇದ್ರೆ ಯಾವುದೇ ರೀತಿಯಾದ ಮನೆ ಆಲ್ಟ್ರೇಷನ್ ಮಾಡಿಸೋವಂಥದ್ದು, ರಿಪೇರಿ ಮಾಡಿಸೋವಂಥದ್ದನ್ನ ಮಾಡೋದು ಬೇಡ. ಸ್ವಲ್ಪ ಮುಂದಕ್ಕೆ ಹಾಕಿ. ಇಲ್ಲ ಆ ದಶ ಇಲ್ಲ ಬೇರೆ ದಶ ನಡೀತಾ ಇದೆ ಅಂದ್ರೆ ಮಾಡ್ಬೋದು ನೀವು. 5ನೇ ಮನೆಯಲ್ಲಿ ನಿಮ್ಗೆ ಏನಪ್ಪಾ ಶುಕ್ರ ಗ್ರಹ ಇದ್ದಾನೆ. ಶುಕ್ರ ಗ್ರಹ ಇರೋದ್ರಿಂದ ಏನಪ್ಪಾ ಆಗುತ್ತೆ ಅಂತಂದ್ರೆ ಏನಾದ್ರೂ ಒಂದು ನಿಮ್ಗೆ ಒಂದು ಫ್ಯಾಷನ್ ಮಾಡೋವಂಥದ್ದು, ಏನಾದ್ರೂ ವಸ್ತು ತಗೊಳೋವಂಥದ್ದು, ಅಂದ್ರೆ ಏನಾದ್ರೂ ಒಂದು ಫ್ಯಾಷನ್ಗೆ ಸಿಗೋ ಅಂತದನ್ನ ಖರೀದಿ ಮಾಡ್ಬೇಕು ಅನ್ನೋಂತ ಆಸೆ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಗೆ. ರಾಶಿಯಾಧಿಪತಿನೂ 5ನೇ ಮನೆಗೆ ಹೋಗಿರ್ತಾನೆ. ನಾನು ರಾಶಿಯಾಧಿಪತಿನೂ ಅವನೇ ಆಗಿರ್ತಾನೆ, 6ನೇ ಮನೆಯ ಅಧಿಪತಿನೂ ಅವನೇ ಆಗಿರ್ತಾನೆ. ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡೋವಂಥದ್ದು, ಫ್ಯಾಷನ್ ಅಂದ್ರೆ ನಿಮ್ಗೆ ಸ್ವಂತಕ್ಕೆ ಏನ್ ಬೇಕು, ಫ್ಯಾಷನ್ಗೆ ಒಂದ್ ಬಟ್ಟೆ ಖರೀದಿ ಮಾಡೋವಂಥದ್ದು, ಒಂದ್ ಏನ್ ಬೇಕೋ ಅದನ್ನ ಖರೀದಿ ಮಾಡೋವಂಥದ್ದು ಇರುತ್ತೆ ಈಗ. ಆದಷ್ಟು ನೋಡ್ಕೊಂಡು ಖರೀದಿ ಮಾಡಿ. ಯಾಕೆಂದ್ರೆ 2ನೇ ಮನೆ ಅಧಿಪತಿ ಗ್ರಹ ಬುಧ ಗ್ರಹ ಬಂದು 3ನೇ ಮನೆಗೆ ಹೋಗಿರ್ತಾನೆ. ನಿಮ್ಗೆ 2ನೇ ಮನೆಯಲ್ಲಿ ಕುಜ ಗ್ರಹ ಇರ್ತಾನೆ. ವಿನಾಕಾರಣ ಆಸೆಗಳು ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಗೆ. ಇದ್ ಬೇಕು ಅದ್ ಬೇಕು, ಅದ್ ತಗೊಳ್ಳೋಣ, ಮನೆಗ್ ತಗೊಳ್ಳೋಣ, ನನಗ್ ತಗೊಳ್ಳೋಣ ಅನ್ನೋಂಥದ್ದು ಇರುತ್ತೆ. ಆದಷ್ಟು ಕಮ್ಮಿ ಮಾಡಿ. ಇನ್ನ ಕೇತು ಗ್ರಹ ಇರೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ಇರ್ಲಿ. ಇನ್ನು ವಾಹನ ಏನಾದ್ರೂ ರಿಪೇರಿ ಬರೋಂಥದ್ದು, ಸಣ್ಣ ಪುಟ್ಟ ಈ ತರ ಏನಾದ್ರೂ ಆಗ್ತಾ ಇರುತ್ತೆ ನಿಮ್ಗೆ. ಅದ್ರಲ್ಲಿ 11ನೇ ಮನೆಯಲ್ಲಿ ಶನಿ ಗ್ರಹ ಇದ್ದು ನಿಮ್ಗೆ ಒಂಥರ ಶನಿ ದೃಷ್ಟಿಯಿಂದ ಒಳ್ಳೇದು ಇದೆ, ಸ್ವಲ್ಪ ಕೆಟ್ಟದ್ದು ಇದೆ. ಒಳ್ಳೇದು ನಡೀತಾ ಇರುತ್ತೆ, ಕೆಟ್ಟದ್ದು ನಡೀತಾ ಇರುತ್ತೆ ನಿಮ್ಗೆ. ಇನ್ನು ರಾಹು ಗ್ರಹ ಬಂದು ನಿಮ್ಗೆ 10ನೇ ಮನೆಯಲ್ಲಿ ಇರ್ತಾನೆ. ರಾಹು ಗ್ರಹ 10ನೇ ಮನೆಯಲ್ಲಿ ಇದ್ದು ಕೆಲಸದಲ್ಲಿ ನಿಮ್ಗೆ ಒಂದು ಉನ್ನತ ಸ್ಥಾನ. ಯಾಕೆಂದ್ರೆ 10ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ತುಂಬಾ ಶುಭ ಫಲವನ್ನ ಕಾಣ್ತೀರಾ ನೀವು. ಅದೇ ದಶಾಭುಕ್ತಿಗಳೇನಾದ್ರೂ ಇತ್ತು ಅಂದ್ರೆ, ಯಾಕೆಂದ್ರೆ 11ನೇ ಮನೆ ಅಧಿಪತಿ ಅಂದ್ರೆ ಉಳಿತಾಯನ ಜಾಸ್ತಿ, ಖರ್ಚಿಗಿನ್ನ ಉಳಿತಾಯ ಜಾಸ್ತಿ. ಏನೇ ಒಂದ್ ವಸ್ತು ತಗೊಳೋದಿದ್ರು ನಿಮ್ಗೆ ಅದು ಸ್ವಲ್ಪ ದುಪ್ಪಟ್ಟು ಲಾಭವಾಗಿ ಸಿಗುತ್ತೆ. ಅದ್ರಲ್ಲಿ ಕಮ್ಮಿ ಸಿಗುವಂತದ್ದು ಜಾಸ್ತಿ ಇರುತ್ತೆ ನಿಮ್ಗೆ. ಇನ್ ವೃಷಭ ರಾಶಿಯವರು ನೀವೇನಪ್ಪ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಆದಷ್ಟು ವಿನಾಯಕನ ಆರಾಧನೆ ಮಾಡ್ತಾ ಬನ್ನಿ. ಒಂದ್ ಗರ್ಕೆನ ಇಟ್ಟು ಮನೇಲಿ ಪೂಜೆ ಮಾಡೋವಂಥದ್ದು, ಸಾಧ್ಯವಾದ್ರೆ ಒಂದು ದೇವಸ್ಥಾನಕ್ಕೆ ಗರ್ಕೆ ಕೊಡೋವಂಥದ್ದು, ಮಂಗಳವಾರ ಇಲ್ಲ ಬುಧವಾರ ನಿಮ್ಗೆ ಯಾವತ್ತಾಗತ್ತೆ ಅವತ್ತು ಪ್ರತಿದಿನ ಮನೆಯಲ್ಲಿ ವಿನಾಯಕನಿಗೆ ಗರ್ಕೆ ಹೂವ ಇಟ್ಟು ಪೂಜೆ ಮಾಡ್ತಾ ಬಂದ್ರೆ ನಿಮ್ಗೆ ಈ ಕೇತು ಗ್ರಹ 4ನೇ ಮನೆಯಲ್ಲಿ ಏನ್ ಕೇತು ಗ್ರಹ ಇದೆನೋ ಅದ್ರದ್ದು ನಿಮ್ಗೆ ಅಶುಭ ಫಲಗಳು ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ಒಂದು ವೃಷಭ ರಾಶಿಯವರ ಹೊಸ ವಿಷಯ.